ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಜ್ಜೆ ಗುರುತಿರುವ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಬುದ್ಧ ಜನ್ಮದಿನದ ವೈಶಾಖ ಪೂರ್ಣಿಮೆ ಆಚರಿಸಲಾಯಿತು. ಅಂಬೇಡ್ಕರ್ ಕಾಲೋನಿಯ ಸಿದ್ಧಾರ್ಥ ಭವನದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಯುವ ಸಂಘಟನೆ ಹಾಗೂ ಬೌದ್ಧ ಸಮಾಜದ ಸಹಯೋಗದಲ್ಲಿ ನಡೆದ ಧಮ್ಮ ಉಪದೇಶ ಕಾರ್ಯಕ್ರಮದಲ್ಲಿ ಬುದ್ಧನ ಸಂದೇಶಗಳನ್ನು ಪಸರಿಸುವ ಕಾರ್ಯ ಜರುಗಿತು. ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಬೆಂಗಳೂರಿನ ಮಹಾಬೋಧಿ ಸೊಸೈಟಿಯ ಬಂತೆ ಡಾಕ್ಟರ್ ಆನಂದ ತೇರೋ, ಜಾತಿ ಅಸ್ಪೃಶ್ಯತೆಯ ನೋವಿನಲ್ಲಿ ನರಳುತ್ತಿದ್ದ ದಲಿತ ಶೋಷಿತ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನ ತೊರೆದು ಬೌದ್ಧ ಧರ್ಮ ಸೇರಿದ್ರು. ಆ ಮೂಲಕ ಎಲ್ಲವನ್ನ ಬುದ್ಧನ ಹತ್ರ ಕರೆದುಕೊಂಡು ಬಂದರು. ಆದರೆ ಇಂದು ಶೋಷಿತರಿಗೆ ಅಂಬೇಡ್ಕರ್ ಮತ್ತು ಬುದ್ಧ ಬೇಕು. ಬುದ್ಧ ಧರ್ಮ ದೀಕ್ಷೆ ಬೇಡವಾಗಿದೆ, ಬೌದ್ಧ ಧರ್ಮ ದೀಕ್ಷೆ ಬೇಡವಾಗಿದೆ. ನಾವು ಬೌದ್ಧರು ಎಂದು ಹೇಳಿಕೊಳ್ಳುವ ದಲಿತರು ಅಧಿಕೃತವಾಗಿ ಬೌದ್ಧ ಧರ್ಮ ದೀಕ್ಷೆ ಪಡೆದುಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಶೀಲ ಸಮಾಧಿ ಪ್ರಜ್ಞೆಯ ಸಾಕಾರ ಮೂರ್ತಿ ವ್ಯಕ್ತಿಗಳಲ್ಲೂ ಭಾಗ್ಯ ತರುವವರು ಅಂತಹ ಸಮ್ಯಕ್ ಸಂಬುದ್ಧರಿಗೆ ನನ್ನ ನಮನ. ಇಲ್ಲಿಯೇ ಈಗಲೇ ಫಲವನ್ನು ಕೊಡುವುದು ಕಾಲ ವಿಳಂಬವಿಲ್ಲದೆ ಫಲವನ್ನು ತರುವುದು ಬಂದು ನೋಡು ಎಂದು ಆಹ್ವಾನಿಸುವಂತಹದ್ದು ಉತ್ತಮ ಸ್ಥಿತಿಗಳಿಗೆ ನಡೆಸುವಂತಹದ್ದು ಜ್ಞಾನಿಯಾದ ಪ್ರತಿಯೊಬ್ಬನು ಈಗ ಸಂಘವಂದನ ಹೇಳೋಣ. ಒಳ್ಳೆಯ ಜಯಂತಿ ಮೇ 1 ಆ ಬುದ್ಧ ಜಯಂತಿಯ ಪ್ರಯುಕ್ತ ಮತ್ತು ಈಗ ಕೇಳಲ್ಪಟ್ಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೂಡ ನೀವು 27ನೇ ತಾರೀಕು ಆಚರಿಸ್ತಾ ಇದ್ದೀರಿ ಅಂತ. ಸೊ ಅದರ ಪ್ರಯುಕ್ತ ಈ ಧರ್ಮೋಪದೇಶದ ಕಾರ್ಯಕ್ರಮವನ್ನ ನೀವೆಲ್ಲ ಅರೇಂಜ್ ಮಾಡಿದ್ದೀರಿ. ಸಂದೀಪ್ ಅವರು ಮತ್ತು ಅವರ ಎಲ್ಲ ಮಿತ್ರರು ಸೇರಿ ಇದನ್ನು ಮಾಡಿದ್ದೀರಿ. ಈ ಒಂದು ಪುಣ್ಯ ಸಮಯದಲ್ಲಿ ನಾವು ಆದಷ್ಟು ಮನಸ್ಸಿನಲ್ಲಿ ಒಳ್ಳೆಯದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಗವಾನ್ ಬುದ್ಧರ ಪಾದದಡಿಗೆ ಬಂದು ದೀಕ್ಷೆಯನ್ನ ತೆಗೆದುಕೊಂಡು ತ್ರಿಸರಣವನ್ನ ತೆಗೆದುಕೊಂಡು ಅಕ್ಟೋಬರ್ 14ಕ್ಕೆ ಏನಾಯ್ತು ಗೊತ್ತಾಗಿದೆಯಲ್ಲ ನಿಮಗೆ. ಅಕ್ಟೋಬರ್ 14ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತ್ರಿಸರಣ ತೆಗೆದುಕೊಂಡು ಪಂಚಶೀಲ ತೆಗೆದುಕೊಂಡು ದೀಕ್ಷೆಯನ್ನ ತೆಗೆದುಕೊಂಡು ಬೌದ್ಧರಾಗಿ ಎಲ್ಲ ಜನಗಳಿಗೆ, ಈ ಭಾರತದ ಜನಗಳಿಗೆ ಈ ಬುದ್ಧ ಧರ್ಮವೇ ಮಾರ್ಗ ಅಂತ ಹೇಳಿ ತೋರಿಸಿಕೊಟ್ಟರು. ಆ ಬುದ್ಧ ಧರ್ಮವನ್ನ ತಿಳಿದುಕೊಂಡು ನೀವು ಮುಂದೆ ಬರಿಬೇಕಂತೀರೋ ಇಲ್ವೋ? ಇಷ್ಟ ಇದೆಯೋ ಇಲ್ವೋ? ಸೊ ಈಗ ಕೈ ಜೋಡಿಸಿ ತ್ರಿಸರಣ ಪಂಚಶೀಲವನ್ನ ಮಾಡೋಣ. ಮೊದಲಿಗೆ ಕ್ಷಮೆ ಯಾಚನೆ, ಕ್ಷಮಾಯಾಚನ ಅಂತ ಹೇಳ್ತಾರೆ. ಕ್ಷಮಾಯಾಚನ ಅಂದ್ರೆ ನಾನು ಕಾಯ ವಾಚ ಮನಸ ಏನಾದ್ರೂ ತಪ್ಪುಗಳನ್ನು ಮಾಡಿದ್ರೆ ನನಗೆ ಕ್ಷಮಿಸಿ ಅಂತೇಶ್ವರಿ ಅಂತ ಹೇಳಿ ಮನಸ್ಸನ್ನ ಶುದ್ಧ ಮಾಡಾಮಿವಂತೆ ಸಂಘೋ ದ್ವಾರಂತಯೇನ ಕಥನ್ ಸಬ್ಬಂ ಅಪರಾಧಂ ವಂದಾಮಿವಂತೆ ಸಂಘೋ ದ್ವಾರಂತಯೇನ ಕಥನ್ ಸಬ್ಬಂ ಅಪರಾಧನ್ ಖಮಥ ಮೇ ಭಂತೆ ಸಂಘೋ. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಯುವ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂದೀಪ್ ಕಟ್ಟಿ, ಬೌದ್ಧ ಸಮಾಜದ ಮಲ್ಲಿಕಾರ್ಜುನ ಕಟ್ಟಿ, ಖೇಮಲಿಂಗ ಬೆಳಂಗಿ, ಸಂತೋಷ್ ಜೋಗೂರ್, ವಿಜಯ್ ಕುಮಾರ್ ಸಿಂಗೆ, ನಿತೀಶ್ ವಾಡೇಕರ್ ಸೇರಿದಂತೆ ಅನೇಕರು ಇದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ
ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.